ಬೆಳಗಾವಿಯಲ್ಲಿ ಹೊಸ ಜಿಎಸ್ಟಿ ನೀತಿಗೆ ಭರ್ಜರಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಬೆಳಗಾವಿ ಬಿಜೆಪಿ ಘಟಕದಿಂದ ಪೇಡ ಹಂಚಿ ಸಂಭ್ರಮಿಸಲಾಗಿದೆ. ಮೋದಿ ಪರ ಘೋಷಣೆಯನ್ನ ಕೂಗಿ ಬೆಳಗಾವಿಯಲ್ಲಿ ಸಂಭ್ರಮ ಪಟ್ಟರು. ಬೆಳಗಾವಿಯಲ್ಲಿ ಹೊಸ ಜಿಎಸ್ಟಿ ನೀತಿಗೆ ಭರ್ಜರಿ ಸ್ವಾಗತ. ಕೇಂದ್ರದ ನಿರ್ಧಾರ ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಕೃಷಿ ಯಂತ್ರೋಪಕರಣ ಖರೀದಿಸುವ ರೈತರಿಗೂ ಕೂಡ ಇದರಿಂದ ಲಾಭ ಆಗಲಿದೆ. ಜಿಎಸ್ಟಿ ಸರಳೀಕೃತ ಜಾರಿಗೆ ಬಿಜೆಪಿಯಿಂದ ಸಂಭ್ರಮಾಚರಣೆ. ಮೋದಿ ಪರ ಘೋಷಣೆಯನ್ನ ಕೂಗಿ ಬೆಳಗಾವಿಯಲ್ಲಿ ಸಂಭ್ರಮಿಸಿದರು. ಹೊರೆಯನ್ನು ಕೆಳಗಿಳಿಸಿದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ರೈತರಿಗೆ. ದೇಶದಲ್ಲಿ ಇಂದಿನಿಂದ ಜಿಎಸ್ಟಿ ಭಾರ ಜನಸಾಮಾನ್ಯರಿಗೆ ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಬೆಳಗಾವಿಯಲ್ಲೂ ಕೂಡ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಕೂಡ ಸ್ವಾಗತ ಮಾಡಿರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಬೆಳಗಾವಿಯ ಎಲ್ಲ ಭಾಗದ ಉದ್ಯಮಿಗಳಾಗಿರ್ಬೋದು, ರೈತರಾಗಿರ್ಬೋದು, ಹೀಗೆ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ಜಿಎಸ್ಟಿ ಭಾರ ಕಡಿಮೆ ಆದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಹಜವಾಗಿ ಎಲ್ಲರಿಗೂ ಕೂಡ ಪೇಡೆ ಹಂಚುವ ಮೂಲಕ ಈ ಒಂದು ಕೇಂದ್ರ ಸರ್ಕಾರ ನಿರ್ಧಾರವನ್ನು ಸ್ವಾಗತನ ಮಾಡ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಈಗ ರೈತರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಗೆ ಭಾಳ ಖುಷಿ ಆಕತ್ರಿ ಸರ್. ನಮಗೆ ಟ್ಯಾಕ್ಟ್ರ್ ತೊಗೊಳ್ಳಿ, ಯಂತ್ರೋಪಕರಣಗಳು ತೊಗೊಳ್ರಿ, ಭಾಳ ಹೆಚ್ಚಾಗಿತ್ತು. ಈಗ ಕಡಿಮೆ ಮಾಡ್ಯಾರಲ್ಲ, ಭಾಳ ಎಲ್ಲ ಜನಸಾಮಾನ್ಯರಿಗೂ ಎಲ್ಲ ಅನುಕೂಲ ಆಗುವಂಗೆ ಎಲ್ಲ ಮಾಡ್ಯಾರ. ನಮ್ಗೆ ಭಾಳ ಖುಷಿ ಆಗೈತೆ ರೀ. ಮೋದಿ ಜಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ ರೀ. ಒನ್ ನೇಷನ್ ಒನ್ ಟ್ಯಾಕ್ಸ್ ತರುವುದರ ಮೂಲಕ ಟ್ಯಾಕ್ಸೇಷನ್ನ ಆ್ಯಂಬಿಟ್ನನ್ನು ಒಂದೇ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಒಂದೇ ಟ್ಯಾಕ್ಸ್ ಪದ್ಧತಿಯನ್ನು ಜಾರಿಗೆ ತಂದರು. ಅನೇಕ ವಿರೋಧ ಪಕ್ಷಗಳ ಟೀಕೆ ಮತ್ತು ಟಿಪ್ಪಣಿ ಹಿಂದೆಯೂ ಸಹಿತ ಭಾರತ ಆರ್ಥಿಕವಾಗಿ ದೊಡ್ಡ ಶಕ್ತಿಯಾಗಿ, ವಿಶ್ವದ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿತು. ಅದಾದ ನಂತರ ಇವತ್ತು GST ಇಳಿಕೆ ಮುಖಾಂತರ ಸಾಮಾನ್ಯ ಜನರಿಗೆ ಹೊರೆಯಾಗಿರ್ತಕ್ಕಂಥ GSTಯನ್ನು ಅನೇಕ ವಿಚಾರಗಳಲ್ಲಿ ಇವತ್ತು ಕಡಿಮೆ ಮಾಡಿ ಸಾಮಾನ್ಯರು, ವ್ಯಾಪಾರಸ್ಥರು, ರೈತರು, ಬಡ ಜನತೆ ಎಲ್ಲರಿಗೂ ಸಹಿತ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು GSTಯನ್ನು ಕಡಿಮೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಮಸ್ತ BJP ಪರಿವಾರ, ಸಮಸ್ತ ನಾಗರಿಕರು ಮೋದಿ ಸರ್ಕಾರವನ್ನು ಅಭಿನಂದಿಸ್ತೀವಿ. ಇವತ್ತು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಇವತ್ತು GST ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಡಿಮೆ ಮಾಡುವುದರಿಂದ ಪ್ರತಿಯೊಬ್ಬ ಮಧ್ಯಮ ಮತ್ತು ಬಡವರಿಗೆ ಕೂಡ ಇದರಿಂದ ಲಾಭವಾಗಿದೆ. ಇವತ್ತು ಮೊಸರು, ಹಾಲು, ತುಪ್ಪ, ಬೆಣ್ಣೆ ಎಲ್ಲ ಥರದಂಥ ಇವತ್ತು ಹಾಲಿನ ಉತ್ಪನ್ನಗಳು ಕೂಡ GSTಯಿಂದ ಕಡಿಮೆ ಆಗಿವೆ. ಮತ್ತು ರೈತರಿಗೆ ಟ್ರ್ಯಾಕ್ಟರ್ ಕಡಿಮೆ ಆಗಿದೆ, ಸಾಮಾನ್ಯ ವರ್ಗದವರಿಗೆ ಬೈಕ್ಗಳು ಕೂಡ ಕಡಿಮೆ ಆಗಿವೆ, ಮತ್ತು ಸಾಮಾನ್ಯ ವರ್ಗದವರು ಬಳಸುವಂಥ ಕಾರ್ಗಳ ಬೆಲೆನೂ ಕೂಡ ಇವತ್ತು ಕಡಿಮೆ ಆಗಿವೆ. ಇದರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.